ಎಲ್ಲರಿಗೂ ನಮಸ್ಕಾರ. ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಪರಿಚಯ ನಿಮ್ಮೊಂದಿಗೆ ನಿರಂತರ. ಬೆಳಗ್ಗೆನೆ ಬೇಗ ಎದ್ದು ನಾನು ಬೆಂಗಳೂರು ಬಿಟ್ಟು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಮ್ಮೂರ್ಲಿ ಹಬ್ಬ ಇದೆ, ಅದಕ್ಕೆ ಹಬ್ಬ ಇರೋದ್ರಿಂದ ನಾನು 3 ತಿಂಗಳಾಗಿತ್ತು ನಾನು ಬೆಂಗಳೂರಿಗೆ ಬಂದು. ಸದ್ಯಕ್ಕೆ 3 ತಿಂಗಳಿಂದ ಊರಿಗೆ ಹೋಗಿರ್ಲಿಲ್ಲ. ಅದಕ್ಕೆ ಹೆಂಗೋ ಕಂಪ್ನಿ ಕಡೆಯಿಂದ ರಜೆ ತಗೊಂಡು 2 ದಿನ, ಅದು 1 ದಿನ ಅಲ್ಲ 2 ದಿನ ರಜೆ ತಗೊಂಡು ನಮ್ಮ ನಡೆ ನಮ್ಮ ಊರಿನ ಕಡೆ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬೇರೆ ಆಗಿದೆ, 5:45 ಟೈಮು. ಈಗ ಬೇಗ ರೆಡಿಯಾಗಿ ನಮ್ಮ ನಡೆ ಊರಿನ ಕಡೆ ಹೋಗೋಣ ಬನ್ನಿ. ರೆಡಿ ಆಗಿಬಿಟ್ಟು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಏನು ಬೇಕಾದ್ರು ಮಾಡ್ತೇವೆ. ಹಾಂ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಊರಿಗೆ ಹೋಗ್ಬೇಕು ಅನ್ನೋ ಖುಷಿಲಿ ಈ ಥರ ರೆಡಿಯಾಗಿದೆ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಟೈಮ್ ಬೇರೆ ಆಗಿದೆ 6:30. ಬೇಗ ಬೇಗ ಹೊರಡಬೇಕು, ಹೋಗೋಣ ಬನ್ನಿ. ಹೋಗ್ತಾ ಇರೋದು 2 ದಿನಕ್ಕೆ, ಆದರೆ ನಾನು ಪ್ಯಾಕ್ ಮಾಡಿರೋದು ಬ್ಯಾಗ್ನ ಮಾಡಿದ್ದೀನಿ. ಹೋಯ್ತಿರೋದು ನೋಡಿದ್ರೆ 2 ದಿನ, ಆದರೆ ಬ್ಯಾಗ್ ನೋಡಿದ್ರೆ ಬಟ್ಟೆಗಳನ್ನೆಲ್ಲ ಫುಲ್ ತುಂಬ್ಕೊಬಿಟ್ಟಿದ್ದೀನಿ. ಅಂದರೆ ಹೊಸ ಹಾಕೊಂಡಿದ್ದೀನಿ ಅಷ್ಟೇ. ಅಣ್ಣವ್ರು ಹೇಳೋರಲ್ಲ, ಬಾನಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಬನ್ನಿ, ಇವತ್ತು ಕಂಪ್ಲೀಟ್ ವ್ಲಾಗ್ ಬಂದು ನಮ್ಮ ನಡೆ ನಮ್ಮ ಊರಿನ ಕಡೆಗೆ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಫ್ರೆಂಡ್ಸು, ಅಂದರೆ ಗೊತ್ತಲ್ಲ ನಮ್ಮ ಟೀಮು, ಎಲ್ಲರನ್ನು ಮೀಟ್ ಮಾಡೋಣ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಮೊದಲೇ ಒಂದ್ಸಲ ತೋರಿಸಿದ್ದೆ ನಮ್ಮೂರನ್ನ, ಇವಾಗಲೂ ಒಂದ್ಸಲ ತೋರಿಸ್ತೀನಿ. ಈಗ ಹಬ್ಬದ ವಾತಾವರಣ ಹೇಗಿದೆ ಅಂತ ನೋಡೋಣ ಬನ್ನಿ, ಹೋಗೋಣ. ನಾನು 2 ದಿನ ಊರಲ್ಲಿರಲ್ಲ, ಮನೇನ ನೋಡ್ಕೊ ಆಯಿತಾ, ಹುಷಾರಾಗಿ. ಹ್ಞೂ, ಏನದು ಯಾರಿಗೆ ಹೇಳ್ತಿದ್ದೀನಿ ಅಂತನಾ? ನಾನು ಬೈಕ್ ಕೇಳ್ತಾ ಇದ್ದೀನಿ. ಬೈಕ್ ತಗೊಂಡು ಹೋಗ್ಬೋದಿತ್ತು, ಆದರೆ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಬೈಕ್ ಓಡ್ಸೋಕ್ಕಾಗಲ್ಲ, ಬಾಡಿಯೆಲ್ಲ ಪೇನ್ ಬಂದ್ಬಿಡುತ್ತೆ. ಅದಕ್ಕೆ ಬೈಕ್ನ ಇಲ್ಲೇ ಬಿಟ್ಟು ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ, ಬಸ್ಸು ಅಥವಾ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ. ಹಾಂ, ನಾನು ಬರೋ ಗಂಟೆ ನೋಡ್ಕೊ ಹುಷಾರಾಗಿ, ಆಯಿತಾ? ಲವ್ ಯು ಚಿನ್ನ. ನನಗೆ ನನ್ನ ಬೈಕು ಅಂದರೆ ಇಷ್ಟ, ಯಾಕಂತಂದರೆ ಆ ಬೈಕ್ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಗಿತ್ತು. ಅದಕ್ಕೆ ಹುಷಾರು, ಮನೆ ಹುಷಾರು, ನೀನು ಹುಷಾರು. ಯಾವ ಇವೆಲ್ಲ 2 ದಿನ ಈ ಕೆಲಸಕ್ಕೆ ರಜೆ ಹಾಕಿದ್ದೀನಿ. ನಾನು ಬರಲ್ಲ 2 ದಿನ, ಬಾಯ್. ಕೋಣನಗುಂಟೆ ಕ್ರಾಸಿಂದ ಬಸ್ ಹತ್ಕೊಂಡು ನಾನು ಬಂದಿದ್ದೆ ಕೆಂಗೇರಿ ಬಸ್ ಸ್ಟ್ಯಾಂಡ್. ನಾನು ಕೆಂಗೇರಿ ಬಸ್ ಸ್ಟ್ಯಾಂಡ್ ಬರೋ ಅಷ್ಟರಲ್ಲಿ 2 ಬಸ್ ನಿಂತಿದ್ದ ಮೈಸೂರಿಗೆ. ಆ 2 ಬಸ್ಸಲ್ಲಿ ಒಂದು ಕೆಂಪು ಬಸ್ ಹತ್ಕೊಂಡು ಸೀಟ್ ಸಿಕ್ತು ಅಂದ್ಬಿಟ್ಟು ಕುಂತ್ಕೊಂಡು, ಕಂಡಕ್ಟ್ರು ಬಂದರು ಅಂತ ಟಿಕೆಟ್ ತಗೊಂಡು ಕುಂತಿದ್ದೆ. ಮೈಸೂರಿಗೆ ಹೋಗ್ಬೇಕು ಅಂದರೆ 2 ಅವರ್ ಜರ್ನಿ. ಬೆಳಗ್ಗೆ ಬೇಗ ಎದ್ದಿದ್ದೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿರೋದ ಅಂದ್ಬಿಟ್ಟು ಮಲ್ಕೊಂಡ್ರೆ ಕಣ್ಬಿಟ್ಟು ಎಚ್ಚರ ಆದಾಗ ನೋಡಿದಾಗ ಮೈಸೂರಿಗೆ ಬಂದ್ಬಿಟ್ಟಿದ್ದೀನಿ. ಮೈಸೂರಿಗೆ ಬಂದಾದ್ಮೇಲೆ ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ನಾಳೆ ನಾವು ಹಬ್ಬಕ್ಕೆ ಬರ್ತೀವಿ, ಐಕುಳ್ ಕರ್ಕೋಗು ಬಾ ಅಂತ ಹೇಳಿದ್ರು. ಆಮೇಲೆ ಹೋಗಿ ನಂಜನಗೂಡು ಬಸ್ ಹತ್ತಿ ಟಿಕೆಟ್ ತಗೊಂಡು ಕುಂತ್ಕೊಂಡೆ. ಅಚ್ಚಾ, ಹೀಗೆ ಮೈಸೂರಿಂದ ನಂಜನಗೂಡಿಗೆ ಬಂದೆ. ನಂಜನಗೂಡಿಂದ ಪುನಃ ನಮ್ಮ ಅಕ್ಕನವ್ರಿಗೆ ಬಸ್ ಹತ್ಬೇಕು. ಅಲ್ಲಿಂದ ಬಂದಮೇಲೆ ನಮ್ಮ ಅಕ್ಕನೂರ್ಗೆ ಹೋಗೋಕ್ಕೆ ಬಸ್ಸೇ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಬಸ್ ಬಂತು, ಕುಂತ್ಕೊಂಡು ನೋಡಿದ್ರೆ ಜನಗಳೇ ಇಲ್ಲ ಬಸ್ಸಲ್ಲಿ, ನಾನು ಒಬ್ಬನೇ ಇದ್ದೀನಿ. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ. ನಂಜನಗೂಡಿಂದ ನಮ್ಮ ಅಕ್ಕನೂರಿಗೆ ಬಂದೆ. ನಮ್ಮ ಅಕ್ಕನೂರು ಬಂದು ಉಳ್ಮೋ ಅಂತ. ನಂಜನಗೂಡಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ನಮ್ಮ ಅಕ್ಕನೂರಿಗೆ ಬಂದಿದ್ದೀನಿ. ಈಗ ನಮ್ಮ ಅಕ್ಕನ ಮಕ್ಕಳನ್ನ ಕರ್ಕೋಬೇಕು, ಅವರು ನಾಳೆ ಬರ್ತಾರಂತೆ ಜಾತ್ರೆಗೆ. ಅದಕ್ಕೆ ಈಗ ಇಲ್ಲಿಂದ ಪುನಃ ನಮ್ಮೂರಿಗೆ ಹೋಗ್ಬೇಕು.
ಇವಾಗ ತಾನೇ ಬಂದೀನಿ, ಆವಾಗಲೇ ಇನ್ನೂ ಬಂದೇ ಇಲ್ಲ ಮನೆಗೆ, ಆಗಲೇ ರೆಡಿ ಆಗ್ಬಿಟ್ಟೆ ನಾವು ಊರಿಗೆ ಬರೋಕೆ ಇಬ್ರು. ಅಲ್ಲಿ ಅಲ್ಲೇನೂ ಇಲ್ಲ ಬಿಡು, ಬಡಿ ಬಟ್ಟೆಗಳು ಕಿತ್ತೋಯ್ತ ಬಿಡು ಕಿತ್ತೋಯ್ತಾಯಿ ನೋಡು ಅಲ್ಲಿ. ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟು. ಎಷ್ಟೊತ್ತಲ್ಲಿ ರೆಡಿ ಆದ್ರಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 8 ಗಂಟೆಗೆ ರೆಡಿ ಆದ್ರೆ ನಮ್ಮಕ್ಕ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಹೋಗು ಬಿಸ್ಲು. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಾವು ನಮ್ಮ ಅಕ್ನೂರಿಂದ ಬರೋ ಅಷ್ಟರಲ್ಲಿ ನಮ್ಮೂರು ಬಸ್ಸು ಅಂದರೆ ನಂಜನಗೂಡು ಸರ್ಗೂರು ಬಸ್ಸು ನಿಂತಿತ್ತು, ನಮ್ಮೂರಿಗೆ ಹೋಗೋ ಬಸ್ಸು. ಅಲ್ಲಿ ಹತ್ತು ನೋಡಿದ್ರೆ ಫುಲ್ ರಸ್ಸು. ಈ ಬಸ್ಗೆ ಹೋಗ್ಲಿಲ್ಲ ಅಂದರೆ ಇನ್ನೊಂದು ಬಸ್ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಬಸ್ಗೆ ಹತ್ಕೊಂಡು ಅಲ್ಲಿ ನೋಡಿದ್ರೆ ಫುಲ್ ರಸ್ಸು. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ನಿಂತಿದ್ದ ಬಸ್ಸಲ್ಲಿ. ಆ ಟೈಮಲ್ಲಿ ಇವ್ರ ಹೆಸರು ಬಂದು ಜಯಲಕ್ಷ್ಮಿ ಅಂತ, ನಂಜನಗೂಡವರು. ಉಳ್ಳಳ್ಳಿಗೆ ಬರ್ತಾಯಿದ್ರು, ಇವರು ಅಂಗನವಾಡಿ ಟೀಚರ್ ಅಂತೆ. ಇವರು ನನ್ನನ್ನು ಮಾತಾಡಿಸಿ ಆ ಮಕ್ಕಳನ್ನ ಕೊಡಪ್ಪ ನಾನು ಕರ್ಕತ್ತೀನಿ ಅಂದ್ಬಿಟ್ಟು ಇವ್ರಿಗೋಸ್ಕರ ಸೀಟ್ನೆಲ್ಲ ಬಿಡಿಸ್ಕೊಟ್ಟು ಮಕ್ಕಳನ್ನ ಮಾತಾಡಿಸಿ ನಗಾಡಿಸಿ ಉಳ್ಳಳ್ಳಿ ಹೇಗೆ ಬತ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟರ ಮಟ್ಟಿಗೆ ಅವ್ರ ಜೊತೆಗೆ ಮಾತಾಡ್ಕೊಂಡು ಚೆನ್ನಾಗಿದ್ದರು. ಒಬ್ಬ ತಾಯಿಗೆ ಮಕ್ಕಳ ಕಷ್ಟ ಅರ್ಥ ಆಗೋದು. ಅದರಿಂದ ಈ ತಾಯಿಗೆ ಅಷ್ಟೆಲ್ಲ ಸಹಾಯ ಮಾಡೋದಂತ ಇವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಅಮ್ಮ. ನಂಜನಗೂಡಿಂದ ಹೆಂಗೋ ಬಂದೋ ಅಂತಂದರೆ ಉಳ್ಳಳ್ಳಿ ಬಸ್ ಸ್ಟ್ಯಾಂಡಲ್ಲೂ ಫುಲ್ ಜನ. ನಮ್ಮ ಅಪ್ಪ ಅಮ್ಮ ಬಂದಾರ ತೋರಿಸ್ತೀನಿ ನೋಡಿ. ಈಗ ಊರಿಗೆ ಬಂದಾರ ಸಾಮಾನು ತಗೊಳಕ. ಅಲ್ಲಿ ಬಸ್ ನಿಲ್ಸಿತ್ತು ನಮ್ಮದು, ಅದಕ್ಕೆ ಇಲ್ಲೇ ಬಂದೆ. ಅಪ್ಪೇಲೆ ನಾ ಫೋನ್ ಮೇಲೆ ಫೋನ್ ಮಾಡ್ತಾವನಿಲ್ಲ, ಅದಕ್ಕೆ ಸ್ವಿಚ್ ಆಫ್ ಅದು. ಅಪ್ಪೇಲೆ ಓಯ್ ಅಪ್ಪ ಬತ್ತು ಅಂತ ನಮ್ಮ ಅವ್ವನ್ನ ಮಾತಾಡಿಸಿ ನಾವು ಬಂದಿದ್ದೆ ನಮ್ಮೂರಿಗೆ, ಅಂದರೆ ಜಾಲಳಿಗೆ ಬಂದವು. ಹಿಡ್ಕ ಇರು, ನಾನು ಹಿಡ್ಕೊಂಡು ಇರು. ಬೆಂಗಳೂರಲ್ಲೇ 5:15 ಬಿಟ್ಟಿದ್ದು ಬೆಳಗಿನ ಜಾವ. ಈಗ 3 ಗಂಟೆ ಆತತ್ರ. ಇಷ್ಟೊತ್ತಾಯ್ತು ಊರಿಗೆ ಬರೋ ಗಂಟೆ ಇವ್ರನ್ನ ಕರ್ಕೊಂಡು. ನಾನು ಊರು ನೆಕ್ಸ್ಟ್ ಬಂದು ನೋಡಿದಾಗ ಫುಲ್ಲು ಹಬ್ಬ ಅಲ್ವ ಇವತ್ತು. ಲೈಟಿಂಗ್ಸು ಫುಲ್ಲು ಅಲ್ಲಿಂದ ಅಲ್ಲಿಗಂಟು ಕಟೌಟ್ಸು ಎಲ್ಲ ಇರ್ತಾವ ಅನ್ಕೊಂಡಿದ್ದಿ. ಹಾಂ, ಎಲ್ಲೇ ನಂದು ಒಂದು ಕಟೌಟು ಕಾಣ್ತಿಲ್ಲ ಅಂತಂದ್ರೆ ನಾನು ಬರೋದೇ ಯಾರಿಗೂ ಗೊತ್ತಿಲ್ಲ. ಫಸ್ಟು ಕಾಲ್ ಹೊಡಿತದ ಊರು. ಹಬ್ಬನ ಇದೇ ಇಲ್ಲ ನಮ್ಮೂರಲ್ಲಿ. ನಾನು ಬೆಂಗಳೂರಿಗೆ ಹೋದಾಗ ಹೆಂಗಿತ್ತು ಹಂಗೆ ಅದ, ಜಾಸ್ತಿ ಹಬ್ಬ ಅಂತ ಅಷ್ಟೇನು ಇದರಲ್ಲಿ ಏನು ಕಾಣ್ತಿಲ್ಲ. ಮೋಸ್ಟ್ಲಿ ನೈಟ್ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು, ಅವಾಗ ನೋಡ್ಬೇಕು. ನಮ್ಮ ವಿಶಾಲ ಆಗಲೇ ಬೈತಾವನ ಅಲ್ಲಿ. ಹೋಗು ಇದಕ್ಕ ಎಲ್ಲ ಹಂಗಂಗೆ ಕೂತಿದ್ದಾರೆ. ಇದ್ಯಾವ್ದು ಹೊಸ ಪ್ರತಿಭೆ ಆತ ಹಬ್ಬ ಜೋರಾಗತ್ತ. ನಮ್ಮ ಬಾಜಿ ಅವರ ಅಮ್ಮ ಲೀ ಎಲ್ಲೇ ಬಾಜಿ ಎಷ್ಟೊತ್ತಲ್ಲಾದ್ರು ಇನ್ನೂ ಬಂದಿಲ್ವಾ? ಕಿಶೋರಣ್ಣ ಬಾಜಿ ಎಲ್ಲ ಉಳ್ಳಳಿಗೆ ಹೋಗಿದ್ದಾರಂತ. ಮೋಸ್ಟ್ಲಿ ಸಾಮಾನು ತರಕ್ಕಿರ್ಬೇಕು. ನಾನು ಒಬ್ಬನೇ ಬಂದಿದ್ರು ಫೋನ್ ಮಾಡೋನು. ಇವರು ಇಬ್ಬರು ಕರ್ಕೊಬರಕ್ಕೆ ಹೋಗೋದ್ರಿಂದ ಫೋನ್ ಮಾಡೋಕ್ಕೆ ಆಗಲಿಲ್ಲ ಅವ್ರಿಗೆ. ಮನೆಗೆ ಬಂದಿದ್ದೇವೆ ನಮ್ಮ ಮನೆಗೆ. ಓಹ್
ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಕೊನೆಗೂ ನಮ್ಮ ಮನೆಗೆ ಬಂದಿದ್ದೀವಿ 3 ತಿಂಗಳ ನಂತರ. ಹಾ 3 ತಿಂಗಳಾಗಿತ್ತು ಹೋಗಿದ್ದನು. ಇಲ್ಲ ವಿಡಿಯೋ ಮಾಡ್ತೀವಿ. ಒಂಥರ ಕಾಲಿ ಹೊಡಿತಾ ಇರೋದು ಅನಿಸ್ತಾ ಅದ ಮನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ನಮ್ಮ ಮನೆ, ನಮ್ಮ ಅರಮನೆ. ಎಲ್ಲ ಹಬ್ಬಕ್ಕೆ ಕರೆಂಟ್ ಇಲ್ವಲ್ಲ, ಅದಕ್ಕೆ ಕತ್ಲೆ ಕಾಣ್ತಿದೆ. ಸೌದತ್ತಿ ಅಲ್ಲ. ಓ ನಾನು ಬರ್ತೀನಿ ಅಂದ್ರೆ ಫ್ಯಾನ್ ಎಲ್ಲ ತಗೊಂಡಿದ್ದಾರಂತ. ಇದು ನಾನಿದ್ದು ರೂಮು, ಕರೆಂಟ್ ಇಲ್ಲ, ಆಮೇಲೆ ತೋರಿಸ್ತೀನಿ ಇನ್ನೊಂದ್ಸಲಿ. ಬೆಳಗಿನ ಜಾವ 5:15 ಬಿಟ್ಟಿದ್ದು ಬೆಂಗಳೂರಿನ. ನಮ್ಮ ಏರಿಯಾದಿಂದ ಅಂದರೆ ಚುಂಚುಗಟ್ಟೆಯಿಂದ ಕೆಂಗೇರಿಗೆ ಬಂದು, ಕೆಂಗೇರಿಯಿಂದ ಮೈಸೂರಿಗೆ ಬಂದು, ಮೈಸೂರಿಂದ ನಂಜನಗೂಡಿಗೆ ಬಂದು, ನಂಜನಗೂಡಿಂದ ಉಳ್ಮಾಗೆ ಹೋಗಿ, ಉಳ್ಮಾಗಿಂದ ಪುನಃ ನಂಜನಗೂಡಿಗೆ ಬಂದು, ನಂಜನಗೂಡಿಂದ ಜಾಲಳಿಗೆ ಬರೋ ಅಂದರೆ ನಮ್ಮೂರಿಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇದನ್ನೆಲ್ಲ ನೋಡಿ ನನಗನ್ಸಿದೇನಪ್ಪ ಅಂದ್ರೆ, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಾಂ ಹಂಗಾಗಿದೆ ನನ್ನ ಪರಿಸ್ಥಿತಿ. ಕೊನೆಗೂ ನಮ್ಮ ಮನೆ ಮುಂದಿದ್ದೀವಿ. ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಂಥ ಸೌಂಡು, ಕಿರಿಕಿರಿ ಎಲ್ಲನೂ ಬಿಟ್ಟು ಒಂಥರ ಫುಲ್ಲು ಮೈಂಡೆಲ್ಲ ಒಂಥರ ಅಷ್ಟು ಏನು ಸುಸ್ತಾಗಿತ್ತು ಅಲ್ಲಿಂದ ಬರೋ ತನಕ. ಯಾವಾಗ ಹೋದನಪ್ಪ ಊರ್ಗ ಅಂತ ಅನಿಸಿತು. ಅಂದರೆ ಬೆಂಗಳೂರಿಂದ ಇಲ್ಲೂ ಬರೋಗ ಆಗ ಅನಿಸಿತು. ಯಾಕಂದರೆ ಫುಲ್ಲು ಬಸ್ಗಳೆಲ್ಲ ಫುಲ್ ರಶ್ಶು, ಮತ್ತು ನಮ್ಮ ಅಕ್ಕನ ಮಕ್ಕಳು ಇದ್ರಲ್ಲ, ಅದರಿಂದ ಜಾಗ ಬೇರೆ ಇರಲಿಲ್ಲ ನಿಂತ್ಕೊಂಡು ಎಲ್ಲ ಬರುವಾಗ ಹಂಗೆ ಅನ್ನಿಸ್ತಿತ್ತು. ಇಲ್ಲಿಗೆ ಬಂದಾಗ ಫೂಲ್ ಎಷ್ಟು ವೆದರ್ ಹೆಂಗಿದೆ ಅಂದರೆ ಅದು ಹಳ್ಳಿಲಿರೋರಿಗೆ ಗೊತ್ತು ಅಲ್ವಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಮಾರಿ ಹಬ್ಬ, ನಾಳೆ ಜಾತ್ರೆ ಇದೆ. ಅಲ್ಲಿ ಸಂಜೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ. ನಾಳೆ ಜಾತ್ರೆ ಆಗುತ್ತೆ, ಕೊಂಡ ಇದೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಮತ್ತೆ ಸಿಗುವ. ಅಲ್ಲಿವರೆಗೂ